ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋ ಬಂದ್ಬಿಟ್ಟು ಕ್ಯಾಪ್ಕಟ್ಟಲ್ಲಿ ಕನ್ನಡನ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ಈ ಹಿಂದೆ ಇದ್ರ ಬಗ್ಗೆ ನಾನು ಶಾರ್ಟ್ ವಿಡಿಯೋನ ಮಾಡಾಕಿದ್ದೆ. ಅದಕ್ಕೆ 90,000ಕ್ಕೂ ಹೆಚ್ಚು ವೀಕ್ಷಣೆ ಬಂದಿದೆ. ಅದರಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದರು, ಇದು ಕನ್ನಡ ಬರೆಯೋಕ್ಕೆ ಬರ್ತಾ ಇಲ್ಲ, ಫೇಕ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದ್ರ ಬಗ್ಗೆ ನಾನು ಒಂದು ಲೆಂತ್ ವಿಡಿಯೋನ ಮಾಡ್ತಿದ್ದೀನಿ. ಸೊ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಂಡ್ವರೆಗೂ ವಾಚ್ ಮಾಡಿ. ಮೊದಲು ನೀವು ನಿಮ್ಮ ಒಂದು ಕ್ಯಾಪ್ಕಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನ್ಯೂ ಪ್ರಾಜೆಕ್ಟ್. ನಾನು ಇದನ್ನ ಉದಾಹರಣೆ ನಿಮಗೆ ತೋರಿಸ್ತಾ ಇರೋದು. ಸೊ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಇದರಲ್ಲಿ ಒಂದು ಬ್ಲ್ಯಾಕ್ ಥೀಮ್ ಮೇಲೆ ನೀವು ಕನ್ನಡನ ಬರಿಬೇಕು ಅಂದ್ಕೊಂಡಿದ್ದೆ ಅಂದ್ಕೊಳ್ಳಿ. ಇವಾಗ ನೀವು ಇಲ್ಲಿ ಕನ್ನಡನ ಬರಿತೀರಾ. ಸೊ ಏನಂತ ಕನ್ನಡ ಅಂತ, ಆವಾಗ ಇದು ಈ ಥರ ಶೋ ಆಗ್ತಿದೆ ಇಲ್ಲಿ. ಸೊ ನಿಮಗೆ ಇದು ಈ ಥರ ಶೋ ಆಗ್ತಿದೆ. ಕನ್ನಡ ಅಂತಲೇ ಬರಬೇಕಂದ್ರೆ ಇವಾಗ ಇರೋದು ಇದು ಇಂಗ್ಲೀಷ್ ಅಂತ ಇದೆಯಲ್ಲ, ಹಾಗೆ ಇಲ್ಲಿ ಆ್ಯಡ್ ಫಾಂಟ್ಗೆ ಕೊಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮಗೆ ಇಲ್ಲಿ ನೋ ರೀಸೆಂಟ್ಸ್ ಅಂತ ಬಂದಿದೆ ಅಂದರೆ ನೀವು ಗೂಗಲಿಂದ ಯಾವುದೇ ಒಂದು ಫಾಂಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ಅವಾಗ ಗೂಗಲ್ಗೆ ಹೋಗಿ ಕನ್ನಡ ಫಾಂಟ್ಸ್ ಡೌನ್ಲೋಡ್ ಅಂತೇಳಿ ಸರ್ಚ್ ಮಾಡಿ. ಇದರಲ್ಲಿ ಇವಾಗ ಫಸ್ಟ್ ಒಂದು ಬರುತ್ತೆ, ಸಿಕ್ಕಾಪಟ್ಟೆ ಫಾಂಟ್ಗಳು ಬರುತ್ತೆ, ತುಂಬಾ ಫಾಂಟ್ಸ್ಗಳಿದ್ದಾವೆ. ಅದರಲ್ಲಿ ನೀವು ನುಡಿ ಫಾಂಟ್ಸ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ. ಹಾಗೆ ಇಲ್ಲಿ ಇಷ್ಟೆಲ್ಲ ಇದನ್ನೆಲ್ಲ ನೋಡ್ತಿದ್ದೀರಲ್ಲ, ಇದರಲ್ಲಿ ಯಾವ ಫಾಂಟ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ಈ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಹಾಗೆ ಈ ಒಂದು ಫಾಂಟನ್ನು ನಾನು ಡೌನ್ಲೋಡ್ ಮಾಡ್ಕೊತೀನಿ. ಹಾಗೆ ನೀವು ಅಲ್ಲೇ ಓಪನ್ ಕೊಟ್ಟವಾಗ ಇದು ಡೈರೆಕ್ಟ್ ಕ್ಯಾಪ್ಕಟ್ಗೂ ಹೋಗುತ್ತೆ, ಅಥವಾ ನೀವು ನಿಮ್ಮ ಒಂದು ಫೈಲ್ಗೆ ಸೇವ್ ಮಾಡ್ಕೋಬೋದು. ಸೊ ನಾನಿಲ್ಲಿ ನಾನೊಂದು ಫೈಲ್ಗೆ ಸೇವ್ ಮಾಡ್ಕೊತೀನಿ. ಈಗ ನಾನು ಡೈರೆಕ್ಟ್ ಕ್ಯಾಪ್ಕಟ್ಗೆ ಬರ್ತೀನಿ. ಇವಾಗ ನಾನು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದವಾಗ ಇಲ್ಲಿ ನುಡಿ ಫಾಂಟ್ ಬಂದಿದೆ, ಇದನ್ನು ಆ್ಯಡ್ ಮಾಡ್ಕೊತೀನಿ ಇಲ್ಲಿ ಈ ಒಂದು ಫಾಂಟ್ಗೆ. ಸೊ ಓಕೆ. ಸೊ ಇವಾಗ ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಫಾಂಟ್ನ ನೀವು ಆ್ಯಡ್ ಮಾಡಿ ಮತ್ತು ನೀವು ಕನ್ನಡ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿದರೂ ಕೂಡ ಅಲ್ಲಿ ಇದೇ ಥರನೇ ಬರುತ್ತೆ. ಸೊ ತುಂಬ ಜನರಿಗೂ ಇಲ್ಲಿ ತನಕ ಗೊತ್ತಾಗಿರುತ್ತೆ, ಇದಾದಮೇಲೆ ಏನು ಮಾಡಬೇಕಂತ ಗೊತ್ತಾಗಿರೋದಿಲ್ಲ. ಆವಾಗ ಇದು ವರ್ಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿರ್ತಾರೆ. ಸೊ ಇದನ್ನು ನೀವೇನು ಮಾಡಬೇಕಂದ್ರೆ, ಸೇಮ್ ಗೂಗಲ್ಗೆ ಬಂದು ಯುನಿಕೋಡ್ ಕನ್ನಡ ಫಾಂಟ್ಸ್ ಅಂತ ಹೇಳ್ಬಿಟ್ಟು ಹೊಡಿಬೇಕು. ಅಲ್ಲಿ ಒಂದು ಫಸ್ಟ್ ಚಾನಲ್ ಓಪನ್ ಆಗುತ್ತೆ ನೋಡಿ, ಫಸ್ಟ್ ಒಂದು ಲಿಂಕು ಅರವಿಂದ್ ವಿಕೆ ಅಂತ ಹೇಳ್ಬಿಟ್ಟು ಆಗುತ್ತೆ, ಅಥವಾ ನೀವು ಗೂಗಲಲ್ಲಿ ಹಂಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಬೋದು. ಆಸ್ತಿ ಮತ್ತು ಯುನಿಕ್ ಕೋಡ್ ಅಂತ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನೀವು ಬರಹ ನುಡಿ ಯುನಿಕ್ ಕೋಡ್ಗೆ ಬದಲಾಯಿಸಲು ಇಲ್ಲಿ ಬರೆಯಿರಿ ಅಂತ ಇದೆ. ಹಾಗೆ ಬರಹ ನುಡಿಯಿಂದ ಯುನಿಕ್ ಕೋಡ್ಗೆ ಬದಲಾವಣೆಗೊಂಡ ಪಠ್ಯ ಅಂತ ಇದೆ. ಸೊ ನೀವಿಲ್ಲಿ ಏನು ನೀವು ಅಲ್ಲಿ ಬರಿಬೇಕಂತಿದ್ದೀರಲ್ಲ ಕ್ಯಾಪ್ಕಟ್ಟಲ್ಲಿ, ಅದನ್ನು ನೀವು ಇಲ್ಲಿ ಬರ್ಕೋಬೇಕು, ಕನ್ನಡದಲ್ಲೇ ಬರೀಬೇಕು. ಇವಾಗ ನಾನು ಇಲ್ಲಿ ಬರಿತೀನಿ ನೋಡಿ, ಕನ್ನಡ ಅಂತ ಬರೆದೆ. ಆವಾಗ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಹೆಚ್ಚಿನ ಸ್ಪೇಸ್ ತೆಗೀರಿ ಅಂತ ಹೇಳ್ಬಿಟ್ಟು ಅದ್ರ ಕೆಳಗಡೆ ಯುನಿಕ್ ಕೋಡ್ ಟು ASCII ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಈ ಥರ ಒಂದು ಬರುತ್ತೆ ಫಾಂಟು, ಕನ್ನಡ ಅಂತ ಹೇಳ್ಬಿಟ್ಟು ಈ ಥರ ಬರೀಬೇಕಾಗುತ್ತೆ ನೀವು. ಆವಾಗ ಇದನ್ನು ಕಾಪಿ ಮಾಡಿಕೊಂಡು ಸೀದಾ ಡೈರೆಕ್ಟ್ ಬಂದು ಇಲ್ಲಿ ಪೇಸ್ಟ್ ಮಾಡಬೇಕು, ಆವಾಗ ಕನ್ನಡ ಅಂತ ಬರುತ್ತೆ. ಓಕೆನಾ? ಹಾಗೆ ಇದಾಗಿತ್ತು ಕನ್ನಡಿಗರ ಇವತ್ತಿನ ಒಂದು ವಿಡಿಯೋ.
ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.